ಇನ್ನು ಸಮಾಧಿ ಮುಂದೆ ಹಾಲು ತುಪ್ಪದ ದಿನ ಈಗ ಪತ್ನಿ ಕಣ್ಣೀರಂತೂ ಗೋಳಾಟ ಮತ್ತು ನೋಡೋಕ್ಕಾಗಲಾಗಿದೆ. ಸಮಾಧಿ ಮೇಲೆ ಬಿದ್ದು ತುಂಬಾ ಜೋರಾಗಿ ಹೇಳ್ತಿದೆ ಇದು. ಇನ್ನು ಅವ್ರ ಹೆಣ್ಣು ಮಕ್ಕಳನ್ನು ತುಂಬಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಆಗ್ತಿರೋಂಥದ್ದು. ಯಾಕೆಂದರೆ ದಿಲೀಪ್ ರಾಜ್ ಇಲ್ದಿರೋಂಥ ದಿನನೂ ಮತ್ತು ಆ ಕ್ಷಣನೂ ನೆನೆಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಕೋರೋದಾದರೆ ಖಂಡಿತ ಕಮೆಂಟ್ ಸೆಕ್ಷನ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಅಭಿನಯ ಮಾಡಿದ್ದು ಅದನ್ನೇ ಅವರು ಕೊನೆಯ ಸೀರಿಯಲ್ ಕೂಡ ಆಗಿತ್ತು. ಇನ್ನು 2 ಸೀರಿಯಲ್ ನಿರ್ಮಾಣದಲ್ಲಿ ಕೂಡ ಇದ್ದರು. ಆದರೆ ತುಂಬಾ ಇದಾಗೂ ಕೂಡ ಇದ್ರು. ಆಸಿ ಸೀರಿಯಲ್ನ ಪ್ರೊಡಕ್ಷನ್ಸ್ ಕೂಡ ಇವರೇ ನೋಡ್ಕೊಳ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ಥರ ಇರೋಂಥ ಸಂದರ್ಭದಲ್ಲಿ ಮೊನ್ನೆ ರಾತ್ರಿ ಇದಕ್ಕಿದ್ದಂಗೆ ಎದೆ ನೋವು ಕಾಣಿಸ್ಕೊಂಡಿದ್ದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾರ್ಗ ಮಧ್ಯೆ ಕೊನೆಯ ಹೇಳ್ತಿದ್ರು. ಇನ್ನು ವಿಚಾರ ಏನಪ್ಪ ಅಂತಂದರೆ ಸದ್ಯ ಪತ್ನಿಯವರು 3 ದಿನ ಹಾಲು ತುಪ್ಪ ಈಗ ಸಮಾಧಿ ಮುಂದೆ ಬಿಡಲು ಅಂತ ಬಂದ ಸಂದರ್ಭದಲ್ಲಿ ಗಂಡನನ್ನು ಮಂಡಿನೊಳಗೆ ಇರುವಂಥದ್ದನ್ನು ನೋಡಿ ತುಂಬಾ ಭೀಕರವಾಗಿ ತುಂಬಾ ಕಷ್ಟದಿಂದ ಅಳಲು ಶುರು ಮಾಡಿದ್ರು. ತುಂಬಾ ನೋವು ಅವರಿಗೆ ಕಾಡ್ತಿತ್ತು. ಸದ್ಯ ಅವತ್ತು ಹಾಕಿದ ಕಣ್ಣೀರಿಗಂತೂ 10 ಪಟ್ಟು ಮತ್ತೆ ಇವತ್ತು ಕಣ್ಣೀರು ಹಾಕಿರೋಂಥದ್ದು. ಸಮಾಧಿ ಮುಂದೆ ದಿಲೀಪ್ ಅವರನ್ನು ನೆನೆದುಕೊಂಡು ತುಂಬಾ ಬಿಕ್ಕಿ ಬಿಕ್ಕಿ ಹೇಳ್ತಿರೋಂಥದ್ದು. ನಿಜಕ್ಕೂ ಕೂಡ ಕರುಳು